ಕನ್ನಡ ರಾಜ್ಯೋತ್ಸವದ ಇತಿಹಾಸ. ಕನ್ನಡ ರಾಜ್ಯೋತ್ಸವವು ಕರ್ನಾಟಕ ರಾಜ್ಯದ ಏಕೀಕರಣವನ್ನು ಸ್ಮರಿಸುವ ಮಹತ್ವದ ದಿನ. ಪ್ರತಿ ವರ್ಷ ನವೆಂಬರ್ 1ರಂದು ಆಚರಿಸಲಾಗುವುದು. ಈ ಉತ್ಸವವು ಕನ್ನಡ ಭಾಷೆ, ಸಂಸ್ಕೃತಿ, ಜನತೆ ಗೌರವಾರ್ಥ ನಡೆಯುತ್ತದೆ. ಇದರ ಇತಿಹಾಸವು ಬ್ರಿಟಿಷ್ ಆಡಳಿತಗಾರರಿಂದ ಆರಂಭವಾಗಿ ಸಂಘಟಿತವಾಗಿರುವ ರಾಜಕೀಯ ಹೋರಾಟದ ಮೂಲಕ ರೂಪುಗೊಂಡಿದೆ. ಬ್ರಿಟಿಷ್ ಆಳ್ವಿಕೆಯ ಬ್ರಿಟಿಷ್ ಆಳ್ವಿಕೆಯಲ್ಲಿ ಕನ್ನಡ ಭಾಷೆ ಪ್ರದೇಶಗಳು ವಿವಿಧ ಆಡಳಿತ ವ್ಯವಸ್ಥೆಗಳಲ್ಲಿ ವಿಭಜಿತವಾಗಿದ್ದವು. ಮದ್ರಾಸ್ ಪ್ರೆಸಿಡೆನ್ಸಿ, ಈಗಿನ ತಮಿಳುನಾಡು, ಆಂಧ್ರಪ್ರದೇಶ, ಕೆಲವು ಭಾಗಗಳು ಬಾಂಬೆ ಪ್ರೆಸಿಡೆನ್ಸಿ, ಮಹಾರಾಷ್ಟ್ರ, ಗೋವಾ, ಮೈಸೂರು ಸಂಸ್ಥಾನ, ಹೈದರಾಬಾದ್ ನಿಜಾಂ ಆಡಳಿತ ಮತ್ತು ಕೊಡಗು ಸೇರಿದಂತೆ ಹಲವು ಸಣ್ಣ ಸಂಸ್ಥಾನಗಳಲ್ಲಿ ಕನ್ನಡಿಗರು ಚದುರಿದ್ದರು. ಈ ವಿಭಜನೆಯಿಂದ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಏಕತೆ ಅಡ್ಡಿಯಾಯಿತು. 19ನೇ ಶತಮಾನದಲ್ಲಿ ಕನ್ನಡ ಪುನರುಜ್ಜೀವನ ಚಳವಳಿ ಆರಂಭವಾಯಿತು. ಆಲೂರು ವೆಂಕಟರಾಯರು 1881ರಲ್ಲಿ ಕರ್ನಾಟಕ ಸಭಾ ಸ್ಥಾಪಿಸಿ ಕನ್ನಡ ಏಕೀಕರಣದ ಕನಸನ್ನು ಬಿತ್ತಿದರು. ಸ್ವಾತಂತ್ರ್ಯಾನಂತರದ ಹೋರಾಟ. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಭಾಷಾಧಾರಿತ ರಾಜ್ಯಗಳ ರಚನೆ ಒತ್ತಡ ಹೆಚ್ಚಾಯಿತು. 1953ರಲ್ಲಿ ಆಂಧ್ರಪ್ರದೇಶ ರಾಜ್ಯ ರಚನೆಯ ನಂತರ ಕನ್ನಡಿಗರಲ್ಲಿ ಏಕೀಕೃತ ರಾಜ್ಯಕ್ಕೆ ಬೇಡಿಕೆ ತೀವ್ರಗೊಂಡಿತು. ಕನ್ನಡ ಏಕೀಕರಣ ಚಳವಳಿಯಲ್ಲಿ ಕೆ. ಚೆಂಗಲರಾಯರೆಡ್ಡಿ, ಎಸ್. ನಿಜಲಿಂಗಪ್ಪ, ಗುಂಡೂರಾವ್, ಎಂ. ಪಿ. ಎಲ್. ಶಾಸ್ತ್ರಿ ಮುಂತಾದ ನಾಯಕರು ಪ್ರಮುಖ ಪಾತ್ರ ವಹಿಸಿದರು. 1956ರಲ್ಲಿ ರಾಜ್ಯ ಕಾನೂನು ನಿರ್ಮಾಣ ಆಯೋಗ ಭಾಷಾಧಾರಿತ ರಾಜ್ಯಗಳ ಶಿಫಾರಸು ಮಾಡಿತು. ಮೈಸೂರು ರಾಜ್ಯದ ರಚನೆ 1976 ನವೆಂಬರ್ 1ರಂದು ಮೈಸೂರು ರಾಜ್ಯ ರಚನೆಯಾಯಿತು. ಇದರ ಹಳೆಯ ಮೈಸೂರು ಸಂಸ್ಥಾನ ಮದ್ರಾಸ್ ಪ್ರೆಸಿಡೆನ್ಸಿಯ ಬಳ್ಳಾರಿ, ದಕ್ಷಿಣ ಕೆನರಾ, ಕೊಳ್ಳೇಗಾಲ, ಬಾಂಬೆ, ಕೃಷ್ಣ, ಬೆಳಗಾವಿ, ಧಾರವಾಡ, ಕಾರವಾರ, ವಿಜಯಪುರ, ಹೈದರಾಬಾದ್, ನಿಜಾಮನ, ಗುಲ್ಬರ್ಗ, ರಾಯಚೂರು, ಬೀದರ್ ಮತ್ತು ಕೊಡಗು ಸೇರಿದಂತೆ ವಿವಿಧ ಪ್ರದೇಶಗಳನ್ನು ಒಳಗೊಂಡಿತ್ತು. ಈ ದಿನವನ್ನು ಮೈಸೂರು ರಾಜ್ಯ ದಿನ ಎಂದು ಆಚರಿಸಲಾಯಿತು. ಆದರೆ ಬೆಳಗಾವಿ, ಕಾರವಾರದಂತಹ ಕೆಲವು ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸೇರ್ಪಡೆಯಾಗುವ ವಿವಾದ ಉದ್ಭವಿಸಿತು. ಮಹಾಜನ ಆಯೋಗ ಬೆಳಗಾವಿ ಕರ್ನಾಟಕಕ್ಕೆ ನೀಡಿತು. ಕರ್ನಾಟಕ ರಾಜ್ಯದ ಹೆಸರು ಬದಲಾವಣೆ. 1973 ನವೆಂಬರ್ 1ರಂದು ಮೈಸೂರು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಬದಲಾಯಿಸಲಾಯಿತು. ಇದು ದೇವರಾಜ ಅರಸು ಅವರ ಮುಖ್ಯಮಂತ್ರಿತ್ವದಲ್ಲಿ ನಡೆಯಿತು. ಕರ್ನಾಟಕ ಎಂಬ ಹೆಸರು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ದೇವರಾಜ ಮಾರ್ಗವಾಗಿ ಕನ್ನಾಡು ಕಪ್ಪುಮನೆ ಎಂಬ ಅರ್ಥವನ್ನು ಹೊಂದಿದೆ. ಈ ಬದಲಾವಣೆಯು ರಾಜ್ಯದ ಐತಿಹಾಸಿಕ ಗುರುತನ್ನು ಬಲಪಡಿಸಿತು. ರಾಜ್ಯೋತ್ಸವದ ಆಚರಣೆ ಮತ್ತು ಮಹತ್ವ. ಇಂದು ಕನ್ನಡ ರಾಜ್ಯೋತ್ಸವ ಬೆಂಗಳೂರಿನಲ್ಲಿ ಭರ್ಜರಿ ಆಚರಣೆಯೊಂದಿಗೆ ನಡೆಯುತ್ತದೆ. ಮುಖ್ಯಮಂತ್ರಿಗಳು ಧ್ವಜಾರೋಹಣ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು ನೀಡಲಾಗುತ್ತದೆ. ಇದು ಕನ್ನಡ ಭಾಷೆಯ ಸಂಸ್ಕರಣೆ, ಸಂರಕ್ಷಣೆ, ಸಾಹಿತ್ಯ, ಕಲೆ, ಸಂಗೀತ, ಪ್ರಚಾರಕ್ಕೆ ವೇದಿಕೆಯಾಗಿದೆ. ರಾಜ್ಯೋತ್ಸವವು ಕನ್ನಡಿಗರ ಏಕತೆಯ ಸಂಕೇತವಾಗಿ ಭಾಷಾಭಿಮಾನ ಜಾಗೃತಗೊಳಿಸುತ್ತದೆ. ನಮಸ್ಕಾರ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು.